ಗುಡ್ ಮಾರ್ನಿಂಗ್ ಅಣ್ಣ. ಗುಡ್ ಮಾರ್ನಿಂಗ್ ಓತಮ್ಮ. ಈ ಭೂತಪ್ಪ, ನನ್ನ ತಮ್ಮ ಉಗ್ರಪ್ಪ, ನಮ್ಮಿಬ್ರನ್ನ ಬಿಟ್ಟು ಬೇರೆ ಯಾರು ಸುಖವಾಗಿರಬಾರ್ದು. ಹಂಗ ಆಶೀರ್ವಾದ ಮಾಡಪ್ಪ ಬೆಟ್ಟದ ಭೈರವೇಶ್ವರ. ಅಣ್ಣ ತಮ್ಮಂದ್ರು ನಮ್ಮಿಬ್ಬರನ್ನು ಬಿಟ್ರೆ ಬೇರೆ ಯಾರು ಸುಖವಾಗಿರ್ಬಾರ್ದು ಅಂತ ಮಂಗಳಾರತಿ ತಗೊಂಡ ತಕ್ಷಣ ಪಟ್ಟಂತ ಕರ್ಪೂರನ ಆರಿಸ್ಬಿಡ್ತೀಯಲ್ಲ, ಯಾಕೆ? ಉರಿತಿರೋ ಮೇಣದ ಬತ್ತಿನ ಉಫ್ ಅಂತ ಆರಿಸಿ ತಮ್ಮ ಹುಟ್ಟದಬ್ಬ ಆಚರಿಸ್ಕೊಳ್ಳೋ ಇಂಗ್ಲಿಷ್ನವರು ಇಡೀ ಇಂಡಿಯಾನೇ ಗುಲಾಮ್ಗಿರಿ ಮಾಡ್ಕೊಂಡ್ರು. ಹಂಗೆ ಉರಿತಿರೋ ಕರ್ಪೂರನ ಆರಿಸಿ ಇಡೀ ಹಳ್ಳಿನೇ ಮುಷ್ಟ್ಯ ಮಾಡಿಕೊಂಡಿರೋ ನಾವು ಜೋಡಿ ಧಣಿಗಳಲ್ವೆಲ್ಲ ಉಗ್ರ. ಗುಡ್ ಮಾರ್ನಿಂಗ್ ಸರ್. ಊರಿನ ಜನ ಎಲ್ಲ ತೇರ ಎಳಿಯಕ್ಕೆ ನಿಮ್ಗೋಸ್ಕರ ಕಾಯ್ತಾ ಇದಾರೆ ಸರ್. ಬೇವಾರ್ಸಿ ಮುದ್ಕಿ, ಬೇಗನೆ ಬೂಡ್ಸ್ ತಕೊಂಬಾರೆ. ಮುಂಬಾಗ್ಲಿ ಬಂದ ತಕ್ಷಣ ಬೋರ್ಡ್ಸ್ ರೆಡಿ ಆಗಿರ್ಬೇಕು. ಈ ನಿನ್ ದರಿದ್ರ ಮುಖ ತೋರಿಸ್ತೆ ಮರಿ ಆಗಿರ್ಬೇಕು ಅಂತ ಎಷ್ಟು ಸಾರಿ ಹೇಳಿಲ್ಲ ನಾನು ನಿಂಗೆ? ಮುಚ್ಚೆ ಬಾಯಿ. ಗೆಟ್ ಔಟ್. ಉಗ್ರ. ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ, ಜೋಡಿ ದಣಿಗಳಿಗೆ. ಆ ಹುಡುಗಿ ನೀನ್ ನೋಡ್ತಾ ಇದ್ರೆ ನನ್ ಹೆಡ್ತಿಗೆ ಡೈವರ್ಸ್ ಮಾಡೋಣ ಅನ್ನಿಸ್ತದೆ ಕಣ್ಣ. ಅಣ್ಣ, ಹಂಗೇನಾದ್ರೂ ಮಾಡ್ಗಿಡ್ಬಿಟ್ಟಿ ನಿನ್ ತಮ್ಮ ಅಂತೀನಿ. ಮಧ್ಯರಾತ್ರಿ ಮನೆಗೆ ಹೋದ್ರು ಅನ್ನ ಹಾಕಕ್ಕೆ ಅಕ್ಕೆ ಬೇಕು. ಒಂದ್ ಕೆಲಸ ಮಾಡು, ಬೇಕಾದ್ರೆ ಅವಳು ನಾದ್ನಿ ಮಾಡ್ಕೊ, ನನ್ಗೂ ಅನುಕೂಲ ಆಯ್ತದೆ. ಎಂಟ್ರೋಣೆ ಯಾವ ಊರ್ಲ ಅವಳು ಹೊಸಬಳು? ಈ ಊರೇ ಹೊಸದಾಗಿ ಬಂದಿರೋ ಟೀಚರ್. ಹಾಗಾದ್ರೆ ನಮ್ಗೆ ಗೆಸ್ಟ್ ಹೌಸ್ ನಲ್ಲಿದೆ ಅವಳು ಫ್ಯೂಚರ್. ಪೂಜಾರಪ್ಪನವ್ರೆ, ಈ ಪುಷ್ಪನ ದೇವ್ರ ಕಿವಿ ಮೂಡಿಸಿ, ಒಂದು ನನ್ನ ತಮ್ಮನ ಹೆಸರಿಗೆ, ಇನ್ನೊಂದು ನನ್ನ ಹೆಸರಿಗೆ ತಕೊಳ್ಳಿ. ಜೈ ಬೆಟ್ಟದ ಭೈರವೇಶ್ವರ. ಇನ್ನೆಲ್ಲ ಹೇಳ್ಯಾರಪ್ಪ. ಧಣಿಯವರಿದ್ದಾರಾ? ಇದಾರೆ, ಹೋಗಿ. ನಮಸ್ಕಾರ ಸರ್. ಓಹೋ, ನಮಸ್ಕಾರ. ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಪ್ಲೀಸ್ ಸಿಟ್ ಡೌನ್ ಸೌಭಾಗ್ಯ. ಹೇಳಿ, ಏನ್ ವಿಷಯ? ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಹತ್ರ ಸೈನ್ ಹಾಕಿಸ್ಕೊಂಡು ಸೀಲ್ ಒತ್ತಿಸ್ಕೊಂಬ ಅಂತ ಹೆಡ್ ಮಾಸ್ಟರ್ ಹೇಳ್ ಕಳ್ಸವ್ರೆ ಅನ್ನಿ. ಹೌದು ಸರ್. ಅಣ್ಣ, ನೀನ್ ಸೈನ್ ಮಾಡ್ಬಿಡು, ನಾನ್ ಸೀಲ್ ಒತ್ಬಿಡ್ತೀನಿ. ಹಂಗಾರ ಕೊಡಿ ಫೈಲ್ಸ್ನ. ನಾಚಿಕ ಪಡ್ಕೋಬೇಡ, ಬಾ ಕುಂತ್ಕೋ. ಕೂತ್ಕೋ, ಯಾಕೆ ಅವಸರ? ಸೈನ್ ಹಾಕಿ ಸೀಲ್ ಖಂಡಿತ ಹಾಕ್ತೀವಿ. ನೀವೆಂಥವ್ರು ಅಂತ ನನ್ಗೆ ಗೊತ್ತಾಯ್ತು. ನೋಡು, ಜೀವನದಲ್ಲಿ ಏನಾರು ಒಂದ್ ಪಡ್ಕೋಬೇಕು ಅಂದ್ರೆ ಏನಾರು ಒಂದ್ ಕಳ್ಕೋಬೇಕಾಯ್ತದ. ಕರೆಕ್ಟ್. ಅಣ್ಣ ಹೇಳಿದ ಮಾತನ್ನ ಅರ್ಥ ಮಾಡ್ಕೋ. ನಿನ್ ಡ್ಯೂಟಿ ಜೊತೆಗೆ ಈ ನಿನ್ ಬ್ಯೂಟಿನೂ ಬಂಡವಾಳ ಮಾಡ್ಕೊಂಡು ಆದಾಯ ಮಾಡ್ಕೋ. ಯಾರು ಅಂತ ತಿಳ್ಕೊಂಡಿದ್ದೀರಾ ನನ್ನ? ಸ್ವಚ್ಛ ಸಾಚ ಅನ್ಕೊಂಡು ಲುಚ್ಚ ಕೆಲಸ ಮಾಡ್ತಿರೋ ನಿಮ್ಮಂತ ಲೋಪರ್ಸ್ಗಳಿಗೆ ಶಿಕ್ಷೆ ಕೊಡ್ತಿರೋ ಅಡ್ವೊಕೇಟ್ ಸೌಭಾಗ್ಯ, BA B.Ed LLB. ಕೊನೆಗೆ ಆ ಪಾಪದ ಕೆಲಸ ಬಿಟ್ಟು ಮಕ್ಕಳಿಗೆ ಪಾಠ ಹೇಳೋ ಪುಣ್ಯದ ಕೆಲ್ಸಕ್ಕೆ ಬಂದಿರೋ ನಾನು. ನನ್ನನ್ನು ಕೆಣಕೋದು ಒಂದೇ, ಕತ್ತೆ ಮೇಲೆ ಮೆರವಣಿಗೆಯಾಗಿ ಕಂಪಿ ಎಣಿಸೋದು ಒಂದೇ. ಜಸ್ಟ್ ವೇಟ್ ಅಂಡ್ ಸೀ. ಅಣ್ಣ, ನೆರಿಗೆ ಹಿಡಿದೇಳಿದ್ರೆ ಸಡನ್ ಆಗಿ ಕಳೆದ್ಕೊಳ್ಳೋ ಸೀರೆ ಹುಟ್ಟವಳಿಗೆ ಇಷ್ಟ ಧೈರ್ಯ ಅಂತಂದ್ರೆ, ಮೂರೇ ಕೇಳುದ್ದ ಬಟ್ಟೆಯಲ್ಲಿ ಕಚ್ಚೆ ಕಟ್ಕೊಂಡು ಪಬ್ಲಿಕ್ ರೋಡ್ ಅಲ್ಲಿ ಓಡಾಡೋ ಈ ಗಂಡ ಜನ್ಮಕ್ಕೆ
ಎಷ್ಟು ಧೈರ್ಯ ಅಂತ ನಾನ್ ತೋರಿಸ್ತೀನಿ ನೋಡು. ನಿಜ ಹೇಳ್ಬೇಕಂದ್ರೆ ಗೋಮುಖ ವ್ಯಾಘ್ರಗಳು ಸರ್ ಅವರು. ನನ್ಗನ್ಸುತ್ತೆ ಅವ್ರ ದರ್ಪ ದೌರ್ಜನ್ಯದಿಂದ ಇಡೀ ಊರೇ ಅವ್ರಿಗೆ ಸರೆಂಡರ್ ಆಗಿದೆ ಅಂತ. ತಗೊಳ್ಳಿ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ದಯವಿಟ್ಟು ಅವ್ರನ್ನ ಅರೆಸ್ಟ್ ಮಾಡಿ ಸರಿಯಾದ ಶಿಕ್ಷೆ ಕೊಡ್ಸಿ. ನಮ್ಮ ಲಂಕಾ ನಗರಕ್ಕೆ ಬಂದಿರೋ ಬಿಂಕದ ಸಿಂಗಾರಿ ಕುಮಾರಿ ಸೀತಾ. ನಾವು ಈ ದುರ್ಗದ ದಣಿಗಳು ಮಾತ್ರವಲ್ಲ, ಕಾನೂನಿನ ರಕ್ಷಕರು ಹಾಗೂ ನಿನ್ನಂಥ ಸುಂದರಿಯರ ಭಕ್ಷಕರೂ ಕೂಡ ನಾವೇ. ಡು ಯು ನೋ ಅಬೌಟ್ ಅವರ್ ಲಾ ಅಂಡ್ ಆರ್ಡರ್? ನಮಗೆ ತಲೆಬಾಗಿ ನಡೆದರೆ ಸನ್ಮಾನ, ಸೂಕ್ತ ಬಹುಮಾನ. ನಮಗೆದುರಾಗಿ ನಿಂತರೆ ಅನುಮಾನದ ಮೇಲೆ ಬಂಧನ, ಅತ್ಯಾಚಾರವೇ ಸಂಧಾನ. ನಾನ್ ನಿಮಗೆ ಸರೆಂಡರ್ ಆಗಲ್ಲ. ನಿಮಗೆ ಸರಿಯಾದ ಶಿಕ್ಷೆ ನಾನು ಕೊಡ್ಸ್ತೀನಿ. ನಿಮ್ ಮಟ್ಟ ಹಾಸನ ಮಟ್ಟ ಹಾಕಿಸ್ತೀನಿ. ಬಹಳ ಒಳ್ಳೆ ಹುಡುಗಿ ಸಾರ್. ಇವಳನ್ನ ವರ್ತ ಮಾಡ್ಬಿಡ್ಲಾ? ಯಾಕೋ? ನಿಮ್ ಮಕ್ಕಳಿಗೆ ಸೌಭಾಗ್ಯ, ಏನ್ ದೇವಪ್ಪನವ್ರೆ? ಅಂತಸ್ತು ಅಧಿಕಾರ ಇಟ್ಕೊಂಡು ದುರಹಂಕಾರದಿಂದ ಮೇರೋ ದುಷ್ಟನ್ನ ಎದುರಾಕೊಳ್ಳೋಕ್ಕಿಂತ ಅವರಿಂದ ದೂರವಾಗಿರೋದೇ ಒಳ್ಳೇದಮ್ಮ. ನೋಡು, ಈ ಕೆಟ್ಟೂರಿನ ಸಹವಾಸವೇ ಬೇಡ, ಬೇರೆ ಊರಿಗೆ ವರ್ಗ ಮಾಡಿಸ್ಕೊಂಡ್ಬಿಡು. ತಿಳಿಸ್ರು. ಏಯ್, ತುಮಕೂರಮ್ಮನ ದೇವಸ್ಥಾನದಲ್ಲಿ ಕದ್ದು ಹೊಡೆದೇನಾ? ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳು. ನನಗ್ ಗೊತ್ತಿಲ್ಲ ದಣಿ. ನಿಜ ಪಗಳ ಬೇವಾರ್ಸಿ ನನ್ನ ಮಗನೇ. ಅಂಜಪ್ಪ ಅಂತಾನಲ್ಲ, ಅವನು ಕಳ್ತನ ಮಾಡೋನಲ್ಲಮ್ಮ. ಮತ್ತೆ ಕಳ್ತನದ ಆರೋಪ ಯಾಕೆ ಹೊರಿಸ್ತಾ ಇದ್ದಾರೆ? ಈ ಪಾಪಿಗಳು ಅವನ ಮಗಳನ್ನ ಅನುಭವಿಸೋದಕ್ಕೋಸ್ಕರ ಈ ಕುತಂತ್ರ ಅಮ್ಮ. ನಿಮ್ಮ ಅಪ್ಪನ ಬಿಟ್ಟು ಬಿಡ್ಬೇಕಾ? ಬಿಟ್ಟು ಬಿಡ್ತೀನಿ. ನನಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ಅನ್ಭವಿಸುವ ಚಿತ್ತಾಗಿದ್ದೀನಿ. ಆದ್ರೆ ನನ್ನ ಮನೆ ಮಾತ್ರ ನಿಮ್ ಜೊತೆ ಕಳ್ಸಂಗಿಲ್ಲ. ನಿಮ್ಮ ಅಪ್ಪನಿಗೆ ಏಟ್ ಹೊಡಿಬಾರ್ದ? ಅರೆಸ್ಟ್ ಮಾಡಬಾರ್ದ? ಮಾಡ್ಬೇಡಿ. ಹಂಗಾರೆ ನಾವ್ ಹೇಳ್ದಂಗೆ ಕೇಳ್ತೀಯಾ? ಅತ್ತೆ ಜೀಪ್ನ ಸುಶೀಲಾ, ಹೋಗ್ಬೇಡಮ್ಮ. ಸುಶೀಲಾ, ಅಯ್ಯೋ, ಅಯ್ಯೋ, ಸುಶೀಲಾ, ಸೌಭಾಗ್ಯ, ಅಲ್ಲ ದೇವಪ್ಪನವ್ರೆ, ಇಷ್ಟೆಲ್ಲ ಅತ್ಯಾಚಾರ ನಡೀತಾ ಇದ್ರು ಎಲ್ರು ಮೌನವಾಗಿ ನೋಡ್ತಾ ಮನೇಲೇ ಇರ್ತಿರಲ್ಲ, ಅವ್ರ ಎದುರಿಸೋ ಶಕ್ತಿ ನಿಮ್ಗೆ ಯಾರಿಗೂ ಇಲ್ವಾ? ಸೌಭಾಗ್ಯ, ಹಾಲು ಮೊಸರಾಗಬೇಕಾದ್ರೆ ಹುಳಿ ಜಾಸ್ತಿ ಬೇಕಾಗಿಲ್ಲಮ್ಮ. ಹಾಗೆ ಒಂದ್ ಕಾಗೆ ಸಾಯಿಸಿ ನೇತಾಕ್ಬಿಟ್ರೆ 100 ಕಾಗೆಗಳ ಕಾಟ ಇರೋದಿಲ್ಲಮ್ಮ. ಅದಕ್ಕೆ ಸಾಕ್ಷಿ ಬೇಕಾ? ಸೌಭಾಗ್ಯ, ಈ ನನ್ನ ಮೊಮ್ಮಗಳ ಶೀಲ ಕಾಪಾಡೋದಕ್ಕೆ ಹೋಗಿ ದುಡಿಯೋ ಕೈನೂ ಕಳ್ಕೊಂಡೆ, ಅವಳನ್ನೂ ಕಳ್ಕೊಂಡೆ. ನನಗ ಶಿಕ್ಷೆ ನೋಡಿ ಊರಿನ ಜನ ತಮ್ಮ ಗಂಡಸತ್ವನೂ ಕಳ್ಕೊಂಡ್ರು. ದೇವಪ್ಪನವ್ರೆ, ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ ಅವರು ಸರ್ವನಾಶದ ಮುಹೂರ್ತನ ಫಿಕ್ಸ್ ಮಾಡೋದಿಕ್ಕೆ ಆ ಕಾಲನೇ ನನ್ನಲ್ಲಿ ಕಳಿಸ್ಕೊಟ್ಟಿದೆ. ಆ ಉಗ್ರಪ್ಪನಿಗೂ ಭೂತಪ್ಪನಿಗೂ ಒಂದು ಗತಿ ಕಾಣಿಸೋದಿಕ್ಕೆ ನಾಳೆನೇ ನನ್ನ ಫ್ರೆಂಡ್ ವಾಣಿನ ಮೀಟ್ ಮಾಡ್ತೀನಿ. ಹಾಯ್ ಸೌಭಾಗ್ಯ, ಯಾವಾಗ ಬಂದ್ಯೆ? ಬೆಳಗ್ಗೆ ಬಂದೆ ಕಣೆ. ಬೈ ದ ಬೈ, ಮೀಟ್ ಮೈ ಫ್ರೆಂಡ್ ಸುಶೀಲಾ. ನಮಸ್ಕಾರ. ಹಾ, ಏನೇ ಹೇಗ್ ನಡೀತಾ ಇದೆ ನಿನ್ ಮೇಡಮ್ ಕೆಲಸ? ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಕಣೆ. ಯಾಕೆ? ಅರ್ಜೆಂಟ್ ಆಗಿ ಈ ಜಿಲ್ಲಾ SP ಅಂದ್ರೆ ನಿಮ್ಮ ಅಣ್ಣ ಶ್ರೀಧರ್ ಅವ್ರನ್ನ ಭೇಟಿ ಮಾಡಿ ವಿಷಯ ತಿಳಿಸ್ಬೇಕು. ಯಾವ ವಿಷಯನೇ? ಉಗ್ರಪ್ಪ ಭೂತಪ್ಪ ಅನ್ನೋ ರಾಕ್ಷಸರ ದೆಸೆಯಿಂದ ಇಡೀ ಊರೇ ಅವ್ರಿಗೆ ಗಡಗಡ ಅಂತ ನಡೀತಿದೆ. ಎಷ್ಟೋ ಜನ ತಮ್ಮ ಹೆಂಡತಿ ಮಕ್ಕಳ ಮಾನಭಂಗ ನಡೀತಿದ್ರು ಪ್ರತಿಭಟಿಸೋ ಶಕ್ತಿನ ಕಳ್ಕೊಂಡಿದ್ದಾರೆ. ಎಷ್ಟೋ ಹೆಣ್ಮಕ್ಳು ತಮ್ಮ ತಂದೆ ತಾಯಿ ಜೀವನ ಕಾಪಾಡೋದಿಕ್ಕೆ ತಮ್ಮ ಶೀಲನೆ ಬಲಿ ಕೊಡ್ತಿದ್ದಾರೆ. ಇದಕ್ಕೆ ಉದಾಹರಣೆ ಈ ಸುಶೀಲಾ. ಓ ಮೈ ಗಾಡ್, ನಡಿ ಈಗಲೇ ನಮ್ಮ ಅಣ್ಣನ ಆಫೀಸ್ಗೆ ಹೋಗೋಣ. ನೀ ಬಾರಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಕಂಡ. ನಾನೇನಣ್ಣ ತಪ್ಪು ಮಾಡ್ದೆ? ಆ ಮಲಗುವ ಮೇಡಮ್ ಒಂದಪ್ಪ ಅಲ್ಲ ಅಂತ 2 ದಪ ಕೈ ಸಿಕ್ಕಿದ್ರು ಕೈ ಕಾಲಾಡಿಸ್ತೆ ಹಂಗೆ ಬಿಟ್ಬಿಟ್ಟು ಎಲ್ಲಲ್ಲ. ನಿಮ್ಮಿಬ್ರದ್ದು ಆದ್ಮೇಲೆ ನಾನು ಪೈಸೆ ಸರಿಯಾಗಿ ಕಾಲ ತಲ. ನನ್ ಸರ್ವಿಸ್ ಎಲ್ಲ ಬರೀ ನಿಮ್ ಕಾಲ್ ಹೊತ್ತದ್ರಲ್ಲೇ ಆಗೋಯ್ತು. ಮಿಸ್ಟರ್ ಉಗ್ರಪ್ಪ ಸರ್, ಯಾರಲ್ಲ ಇವನು?
ನಮ್ ಜಿಲ್ಲೆಗೆ ಹೊಸದಾಗಿ ಬಂದ್ರು SP. ಹೌದಾ? ಶರಣು. ಕೆಲಸಕ್ಕೆ ಸೇರಿ 20 ವರ್ಷ ಆದ್ರೂ ಯಾವ ಊರಿಗೂ ಟ್ರಾನ್ಸ್ಫರ್ ತಗೊಳ್ಳದೆ ಇದೇ ಊರಿನಲ್ಲಿ ಯಾಕಿದ್ಯಾ ಅಂತ ನನಗೆ ಇವತ್ತು ಅರ್ಥ ಆಯ್ತು. ಅಧಿಕಾರ ಅನ್ನೋದನ್ನ ದುರುಪಯೋಗ ಪಡಿಸ್ಕೊಂಡು ಪೊಲೀಸ್ ಸ್ಟೇಷನ್ ನ ಡೈನಿಂಗ್ ಹಾಲ್ ಮಾಡ್ಕೊಂಡು ದರ್ಬಾರ್ ಮಾಡ್ತಾ ಇರೋ ನೀನು ನಿಮ್ಮಣ್ಣ ಎಂಥ ಕ್ರಿಮಿನಲ್ಸ್ ಅಂತ ನನಗ್ ಗೊತ್ತಾಗಿದೆ. ಗೊತ್ತಾದ್ರೆ ಏನ್ ಲಾ ಮಾಡ್ತೀಯ? ಮಿಸ್ಟರ್ ಶ್ರೀಧರ್, ಜೀವದ ಆಸೆ ಬಿಟ್ಟು ಗಡಿ ಕಾಯೋ ಮಿಲಿಟರಿ ಡ್ರೆಸ್ ಅಲ್ರಿ ನೀವು ಹಾಕಿರೋದು. ಬದುಕ ಆಸೆ ಇಟ್ಕೊಂಡು ಕಾದಿ ಹೇಳ್ದಂಗ್ ಕೇಳೋ ಕಾಕಿ ಕಂಡ ನೀನ್ ಹಾಕಿರೋದು. ಹಾ, ಬೇಡ ಕಂಡ ಈ ಪೊಗರು ತೆಗೆದು ಬಿಡಪ್ಪ ಈ ಬೇಡಿನ. ಯು ಆರ್ ಆಲ್ಸೋ ಅಂಡರ್